ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಭಾನುವಾರದ ಡಬಲ್ ಹೈಡರ್ ಇವತ್ತು ಮೊದಲನೇ ಮ್ಯಾಚ್ ನಡೀತಿದೆ. RR ಇಸ್ ಟೇಕಿಂಗ್ ಆನ್ LSG. ಎರಡನೇ ಮ್ಯಾಚ್ ಒಂಥರ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಮ್ಯಾಚ್, ಒಂಥರ ರೈವಲ್ರಿ ಮ್ಯಾಚ್ ಅಂತ ಹೇಳ್ಬೇಕು. ಗುಜರಾತ್ ಟೈಟನ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ನಡೀತಾ ಇದೆ. ಮೊದಲನೇ ಮ್ಯಾಚ್ ವಿಚಾರಕ್ಕೆ ಬಂದ್ಬಿಡೋಣ ಮಗ. ಮೊದಲನೇ ಮ್ಯಾಚ್ ಯಾರು ಗೆಲ್ಲಬಹುದು? RR ಅಥವಾ LSGನ RR? ಒಂಥರ ಫಸ್ಟ್ ಮ್ಯಾಚ್ನ ಡಿಸೈಡ್ ಮಾಡೋದು ಕಷ್ಟ, ಬಟ್ ಆದರೂ ಕೂಡ ಪ್ರಿಡಿಕ್ಷನ್ ಹ್ಯಾಟ್ರಿಕ್ ಸ್ಟ್ರೀಕ್ ಹೊಡೆದ್ರಿಂದ 5ಕ್ಕೆ 5 ಪ್ರಿಡಿಕ್ಷನ್ ಸ್ಟ್ರೀಕ್ ಆಗೋಗ್ಬಿಡ್ತು ಅಂತಂದರೆ ನನ್ನಂಥ ಪ್ರಿಡಿಕ್ಷನ್ ಕೊಡೋರು ಇಡೀ ಇಂಡಿಯಾದಲ್ಲಿ ಅಂತ ಅನಿಸುತ್ತೆ. ನಾನೇ ಬಿಲ್ಡಪ್ ಹಾಕೋಬೇಕು, ನೀವಂತೂ ಹಾಕಲ್ಲ, ನನಗೆ ಗೊತ್ತು. ಅದಕ್ಕೋಸ್ಕರ ನಾನೇ ಬಿಲ್ಡಪ್ ಹಾಕೋತಾ ಇದ್ದೀನಿ. ಸೊ ಓಕೆ, ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಗಂಟೆ ಹೊಡೆದ್ರೆ ಮಾತ್ರ ಮರಿಬೇಡಿ. ಸೊ ಓಕೆ, ಸುವಾಯ್ ಮಾನ್ ಸಿಂಗ್ ಸ್ಟೇಡಿಯಂ ಜೈಪುರಲ್ಲಿ ಮೊದಲನೇ ಮ್ಯಾಚು ಆಗ್ತಾ ಇದೆ. ಸೊ ಇದರಲ್ಲಿ ಆವರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಬಂದ್ಬಿಟ್ಟು 160 ಅಂಡ್ ಅಬೋವ್ ಇದೆ, 165 ಅಂತ ಅನ್ಕೊಳ್ಳಿ. ಇಲ್ಲಿ ಟಾಸ್ ಗೆದ್ದರೂ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇದೆ. ಇಲ್ಲಿ ಚೇಸ್ ಮಾಡಿದ್ರೆ ಬೆಟರ್ ಆಪ್ಷನ್ ಆಗಿರುತ್ತೆ. ಸುವಾಯ್ ಮಾನ್ ಸಿಂಗ್ ಅಲ್ಲಿ ಹೈ ಸ್ಕೋರಿಂಗ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಸ್ವಲ್ಪ ಕಂಪ್ಯಾರಿಟಿವ್ ದೊಡ್ಡ ಸ್ಟೇಡಿಯಂ ಅಂತಲೇ ಹೇಳ್ಬೋದು. ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಸ್ಕೋರ್ ಅಂತ. ನೆನ್ನೆ ಮ್ಯಾಚ್ ಅಂತೂ ಒಂಥರ ಲಿಟ್ ಆಗಿತ್ತು. ನೆನ್ನೆ ಫಸ್ಟ್ನೇ 200 ಬಂದಿದ್ದು 3 ಮ್ಯಾಚಲ್ಲೂ ಕೂಡ. ಸೊ ಇವತ್ತೇನಾದ್ರು ಒಂದು 200 ಬರುತ್ತಾ 2 ಮ್ಯಾಚಲ್ಲಿ, ಅಥವಾ 2 ಮ್ಯಾಚ್ 200 ರನ್ ಹೊಡಿತಾರ ಅಂತ ಕಾದು ನೋಡಬೇಕು ಮಗ. ಒಟ್ಟಲ್ಲಿ ಇವತ್ತಿನ ಮ್ಯಾಚಲ್ಲಿ ನನ್ನ ಪ್ರಿಡಿಕ್ಷನ್ ಯಾವುದು ಅಂತಾನೆ, ಮೊದಲನೇ ಮ್ಯಾಚಲ್ಲಿ ನನ್ನ ಪ್ರಕಾರ ಇವತ್ತು LSG ಗೆಲ್ಲಲ್ಲ, RR ಗೆಲ್ತಾರೆ ಅಂತ ನನಗೆ ಸ್ಟ್ರಾಂಗ್ ಆಗಿ ಅನ್ನಿಸ್ತಿದೆ. ಪ್ಲೇಯಿಂಗ್ ಲೆವೆನ್ 2 ಡಿಸ್ಪ್ಲೇ ಮಾಡ್ತೀನಿ, ನೋಡ್ತಾ ಇರ್ಬೋದು. ಆನ್ ಪೇಪರ್ ನೋಡ್ತಾನೆ ನನ್ನ ಪ್ರಕಾರ ಸ್ಟ್ರಾಂಗ್ ಆಗಿ ಕಾಣಿಸ್ತಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ಅವರು. LSG ಕಳಪೆ ತರ ಕಾಣಿಸ್ತಿಲ್ಲ, ಅವರು ಕೂಡ ಚೆನ್ನಾಗೇ ಕಾಣಿಸ್ತಿದ್ದಾರೆ, ಬಟ್ ಸ್ವಲ್ಪ ಡೌನ್ ಕಾಣಿಸ್ತಿದ್ದಾರೆ ಅಷ್ಟೇ RRಗೆ ಕಂಪೇರ್ ಮಾಡ್ತು ಅಂತ ಅಂದ್ರೆ. ಇಲ್ಲಿ ನೋಡ್ತಿರ್ಬೋದು ಯಶಸ್ವಿ ಜೈಸ್ವಾಲ್, ಜಾಸ್ ಬಟ್ಲರ್, ಸಂಜು ಸ್ಯಾಮ್ಸನ್, ರೋಮನ್ ಪೋವೆಲ್, ಶಿಮ್ರಾನ್ ಹೆಟ್ಮಾರ್, ರಯಾನ್ ಪರಾಗ್, ಆಮೇಲೆ ಧ್ರುವ್ ಜುರಲ್ ಮಸ್ತಾಗಿದೆ ಅವರು ಟಾಪ್ ಆರ್ಡರ್ ಅಂತ. ಅಜ್ಜಿ ಬ್ಯಾಟಿಂಗ್ ಅಂತೂ ಚಿಂದಿ ಆಗಿತ್ತು ರಾಜಸ್ಥಾನ್ ರಾಯಲ್ಸ್ದು. ಒಂದ್ ವೇಳೆ ಅವರು ಸೋತ್ರು ಅಂತಂದ್ರೆ ಅವ್ರದ್ದೇ ತಪ್ಪು ಅಂತ ಹೇಳ್ಬೇಕಷ್ಟೇ. ಬೌಲಿಂಗು ಕೂಡ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ಡ್ ಬೌಲರ್ಸ್ಗಳಂತೂ ಇದ್ದಾರೆ. ಸೊ ಅದನ್ನ ನನ್ನ ಪ್ರಕಾರ ಇವತ್ತು RR ಒಂದು ಸ್ವಲ್ಪ ಆನ್ ಟಾಪ್ ಹ್ಯಾಂಡ್ ಅಂತ ಹೇಳ್ಬೇಕು. ಫೇವ್ರೇಟ್ಸ್ ನನ್ನ ಪ್ರಕಾರ ಫೇವ್ರೇಟು RRನೇ. ಕ್ವಿಂಟನ್ ಡಿಕೋ, KL ರಾಹುಲ್, ದೇವದತ್ ಪಡಿಕ್ಕಲ್, ನಿಖಿಲಸ್ ಪೂರನ್, ಇವ್ರ ಕಡೆ ಕಮ್ಮಿ ಇಲ್ಲ, ಇವ್ರ ಕಡೆ ಮಸ್ತಾಗಿದೆ. ಮಾರ್ಕಸ್ ಸ್ಟೋನಿಸ್, ಆಯುಷ್ ಬದೋನಿ, ಕೃಣಾಲ್ ಪಾಂಡೆ, ಇವ್ರದ್ದು ಟಾಪ್ 7 ಸೈಕ್ ಆಗಿದೆ. ನೋಡಬೇಕು ಯಾರು ಗೆಲ್ತಾರೆ ಅಂತ. ರವಿ ಬಿಷ್ಣಾಯಿ ಇವರು ಕೂಡ ಇವಾಗ ಎಕ್ಸ್ಪೀರಿಯನ್ಸ್ ತಗೊಂಡಿದ್ದಾರೆ, IPL ಎಕ್ಸ್ಪೀರಿಯನ್ಸ್. ಶಿವಮ್ ಮಾವಿ ಇದ್ದಾರೆ, ಮೊಹಸಿನ್ ಖಾನ್, ಆಮೇಲೆ ಶಮ್ಸಾದ್ ಜೋಸಫ್ ಇದ್ದಾರೆ. ಬಟ್ ನನ್ನ ಪ್ರಕಾರ ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಾ ಇರೋದು ರಾಜಸ್ಥಾನ್ ರಾಯಲ್ಸ್ ಅಂತ ಹೇಳ್ತೀನಿ. ಅದನ್ನ ರಾಜಸ್ಥಾನ್ ರಾಯಲ್ಸ್ ಗೆಲ್ಲೋ ಸಾಧ್ಯತೆ ಜಾಸ್ತಿ ಇದೆ ಅಂತ ನಾನು ಪರ್ಸನಲಿ ಅನ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ಅಲ್ಲಿ ಹಾಕಿ. ಇನ್ನ ಎರಡನೇ ಮ್ಯಾಚ್ ಈ ಸೀಸನ್ ನೋಡ್ತಾ ಇರೋ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂಡ್ ಎಕ್ಸೈಟಿಂಗ್ ರೈವಲ್ಸ್ ಯಾರು ಅಂತ ಇರೋದು GT ವರ್ಸಸ್ ಮುಂಬೈ. ಯಾಕೆಂದ್ರೆ ಹಾರ್ದಿಕ್ ಪಾಂಡ್ಯ ಆ ಟೀಮ್ನ ಬಿಟ್ಬಿಟ್ಟು ಈ ಟೀಮ್ಗೆ ಬಂದು ಜಾಯ್ನ್ ಆಗಿದ್ರೆ, ಆ ತರ ಅಲ್ಲಿ ಮಕ್ಕಾರ್ ಮಾಡ್ಬಿಟ್ಟು ಒಂಥರ ಆಮಿಷಗಳಿಗೆ ಬಲಿ ಆಗ್ಬಿಟ್ಟು ಈ ಕಡೆ ಬಂದಿದ್ದಾರೆ. ಗುಜರಾತ್ ಟೈಟನ್ಸ್ ಅಂತೂ ಸಿಕ್ಕಾಪಟ್ಟೆ ವಿಪರೀತವಾಗಿ ಕೋಪ ಅಂತೂ ಇದ್ದೇ ಇರುತ್ತೆ ಮ್ಯಾನೇಜ್ಮೆಂಟ್ಗೆ. ಹಾರ್ದಿಕ್ ಪಾಂಡ್ಯ ಅವ್ರ ಮೇಲೆ ತೋರಿಸ್ಕೊಂಡಿರ್ಬೋದು, ಬಟ್ ಆದ್ರೂ ಇದ್ದೇ ಇರುತ್ತೆ. ಅವ್ನ ಅಜ್ಜಿ ಹಾಕೊಂಡು ತದಕ್ರಿ ಇವರು ಮುಂಬೈ ಇಂಡಿಯನ್ಸ್ಗೆ ಅಂತ ಕಳ್ಸಿರ್ತಾರೆ ಸಪರೇಟ್ ಆಗಿ. ಶುಭ್ಮನ್ ಗಿಲ್ ಕಿವಿಲಿ ಶುಭ್ಮನ್ ಗಿಲ್ ಅವರು ಮೊದಲನೇ ಮ್ಯಾಚ್ ನ IPL ಕ್ಯಾಪ್ಟನ್ಸಿನ ನಿಭಾಯಿಸ್ತಾ ಇದ್ದಾರೆ. ಗುಜರಾತ್ ಟೈಟನ್ಸ್ ನ ಅದು ಯಾವ ರೇಂಜಿಗೆ ತಗೊಂಡು ಹೋಗ್ತಾರೋ ಗೊತ್ತಿಲ್ಲ, ಉಡಾಯಿಸ್ಕೊಂಡು ಕೆಳಗಡೆ ಬೀಳುತ್ತೋ ಅಥವಾ ಮತ್ತೆ ಏನಾದ್ರು ಫೈನಲ್ಗೆ ಬರ್ತಾರೋ ಗುಜರಾತ್ ಟೈಟನ್ಸ್ ಅನ್ನೋದು ಶುಭ್ಮನ್ ಗಿಲ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿ, ರೋಹಿತ್ ಶರ್ಮಾ ಅವರು ಸುಮಾರು ವರ್ಷ ಆದ್ಮೇಲೆ ಕ್ಯಾಪ್ಟನ್ ಆಗ್ದಂಗೆ ಆಡ್ತಾ ಇರೋದು. ಸೊ ಇದು ಕೂಡ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಒಂಥರ ಸಿಕ್ಕಾಪಟ್ಟೆ ಪ್ರೂವ್ ಮಾಡ್ಕೊಳ್ಳೋದಂತೂ ಇದೆ ಅಂತ ಹೇಳ್ಬೇಕು. ಹಾರ್ದಿಕ್ ಪಾಂಡ್ಯ ಆಗಿರಲಿ, ಎಲ್ಲರಿಗೂ ಒಂಥರ ಪ್ರೂವ್ ಮಾಡ್ಕೊಳ್ಳೋದಿದೆ. ಶುಭನ್ ಗಿಲ್ಗೆ ಪ್ರೂವ್ ಮಾಡ್ಕೊಳ್ಳೋದಿದೆ, ಆಮೇಲೆ ರೋಹಿತ್ ಶರ್ಮಾಗೆ ಈ ತರ ಪ್ಲೇಯರ್ ಆಗಿ ಪ್ರೂವ್ ಮಾಡ್ಕೊಳ್ಳೋದಿದೆ. ಎಲ್ಲರಿಗೂ ಪ್ರೂವ್ ಮಾಡ್ಕೊಳ್ಳೋದು. ಹಂಗೆ ನೋಡಕ್ ಹೋಯ್ತು ಅಂತಂದ್ರೆ ಇವತ್ತು ಸಿಕ್ಕಾಪಟ್ಟೆ ನಾನು ಎಕ್ಸೈಟಿಂಗ್ಲಿ ವೆಯ್ಟ್ ಮಾಡ್ತಿರೋ ಸೆಕೆಂಡ್ ಮ್ಯಾಚ್ಗೆ ಫಸ್ಟ್ ಮ್ಯಾಚ್ಗಿಂತ ಈ ಮ್ಯಾಚ್ ನೋಡೋದಕ್ಕೆ ಸಿಕ್ಕಾಪಟ್ಟೆ ಮಜಾ ಇರುತ್ತೆ. ಯಾಕಂದ್ರೆ ರೋಹಿತ್ ಮತ್ತೆ ಹಾರ್ದಿಕ್ ಪಾಂಡ್ಯ ಯಾವ ತರ ಇರ್ತಾರೆ ಆನ್ ಫೀಲ್ಡ್, ಫೀಲ್ಡ್ ಪ್ಲೇಸ್ಮೆಂಟ್ ಆಗಿರ್ಬೋದು. ಇವಾಗ ವಿರಾಟ್ ಕೊಹ್ಲಿ ಫಸ್ಟ್ ಮ್ಯಾಚು IPL ಅಲ್ಲಿ ಆಸ್ ಎ ಕ್ಯಾಪ್ಟನ್ ಇಂದ ಸ್ಟೆಪ್ ಡೌನ್ ಆದ್ಮೇಲೆ ಫಸ್ಟ್ ಮ್ಯಾಚ್ ಅವ್ರು ಆಡ್ಬೇಕಾದ್ರೆ ಯಾವ ತರ ಇತ್ತು, ಅವ್ರಿಗೆ ಒಂಥರ ಡೌನ್ ಅಂತ ಅನ್ನಿಸ್ತಿತ್ತು ಅಂತ ಅವರೇ ಹೇಳಿದ್ರು. ರೋಹಿತ್ ಶರ್ಮಾಗೆ ಆ ಥರ ಏನಾದ್ರು ಫೀಲ್ ಆಗುತ್ತಾ ಅಂತ ಜಸ್ಟ್ ಕಾದು ನೋಡಬೇಕು. ಯಾಕಂದ್ರೆ ಅವ್ರು ಇಂಡಿಯನ್ ಟೀಮ್ ಕ್ಯಾಪ್ಟನ್ ಆಗಿದ್ದಾರೆ, ಅವ್ರ ಕ್ಯಾಪ್ಟನ್ಸಿನ ನಿಭಾಯಿಸ್ಕೊಂಡು ಇಲ್ಲಿ ಈ ತರ ಕ್ಯಾಪ್ಟನ್ ಅಲ್ಲಂಗೆ ಆಡೋದು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಕಾದು ನೋಡೋಣ. ಈ ಒಂದು ಇವರಿಬ್ಬರ ಸಮ್ಮಿಲನಕ್ಕೆ ವೆಯ್ಟ್ ಮಾಡಿದ್ದೀನಿ. ಹಾರ್ದಿಕ್ ಪಾಂಡ್ಯ ಮತ್ತೆ ರೋಹಿತ್ ಶರ್ಮಾ ಯಾವ ತರ ಕಾಣಿಸ್ಕೊಂತಾರೆ ಅಂತ. ಜೊತೆಗೆ ಆಬ್ವಿಯಸ್ಲಿ ಈ ರೈವಲ್ರಿ ಅಂತೂ ಇದ್ದಿದ್ದಾನೆ, ಯಾರು ಗೆಲ್ತಾರೆ. ಇನ್ನು ಹಾರ್ದಿಕ್ ಪಾಂಡ್ಯ ಏನಾದ್ರು ಇಲ್ಲಿ ಬಂದ್ಬಿಟ್ಟು ಸೋತಾಗ್ಬಿಡ್ತು ಈ ಮ್ಯಾಚ್ ಅಂತಂದ್ರೆ ಇದಕ್ಕೆಲ್ಲ ಅಲ್ಗೋಗ್ಬೇಕಾಗಿತ್ತು, ಇಲ್ಲೇ ಆಡಿರ್ಬೋದಾಗಿತ್ತಲ್ಲ ಗುರು. ನೋಡ್ದಾ ನೀವು ಇಲ್ಲ ಅಂದ್ರೆ ಗೆಲ್ತೀವಿ ನಾವು ಆರಾಮಾಗಿ ಅಂತ ಅನ್ಕೊಳ್ಳೋದಂತೂ ಪಕ್ಕ. ಸೊ ಕಾದ್ ನೋಡಬೇಕು ಏನಾಗುತ್ತೆ ಅಂತ. ಇವತ್ತು ಆಗ್ತಿರೋದು ಮ್ಯಾಚ್ ನರೇಂದ್ರ ಮೋದಿ ಸ್ಟೇಡಿಯಂ, ದ ಬಿಗ್ಗೆಸ್ಟ್ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಆಗ್ತಾ ಇದೆ. ಇಲ್ಲಿ ಆವರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಇದೆ 178, ಹೈ ಸ್ಕೋರಿಂಗ್ ವೆನ್ಯೂ. ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲಿ ಹೈ ಸ್ಕೋರಿಂಗ್ ಆಗುತ್ತೆ ಅಂತ. 200 ಬರುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಎರಡೂ ಕಡೆನೂ ಕೂಡ ಬಾಂಬ್ ಬ್ಯಾಟರ್ಸ್ ಅಂತೂ ಇದ್ದಾರೆ. ಪ್ಲೇಯಿಂಗ್ ಲೆವೆನ್ ಪ್ರಾಬಬಲ್ ಪ್ರಿಡಿಕ್ಟೆಡ್ ಪ್ಲೇಯಿಂಗ್ ಲೆವೆನ್ ಡಿಸ್ಪ್ಲೇ ಮಾಡಿದ್ದೀನಿ. ಎರಡು ಟೀಮ್ ನೋಡ್ತಾ ಇರಬಹುದು. ಇಲ್ಲಿ ಇಶಾನ್ ಕಿಶಾನ್ಗೆ ಪ್ರೂವ್ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಇದೆ, ಪ್ರೂವ್ ಮಾಡ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ಇಂಡಿಯನ್ ಟೀಮ್ಗೆ ಕಮ್ ಬ್ಯಾಕ್ ಮಾಡೋದು ಸಿಕ್ಕಾಪಟ್ಟೆ
ಕಷ್ಟ ಕಾಣಿಸ್ತಾ ಇದೆ. ಸೊ ನನ್ನ ಪ್ರಕಾರ ಇವತ್ತು ಯಾರ ಗೆಲ್ಲಬಹುದು? ಫಸ್ಟ್ ಟಾಸ್ ಬಿಡೋಣ. ಟಾಸ್ ಗೆದ್ದರು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳುವಂಥ ಸಾಧ್ಯತೆನೇ ಜಾಸ್ತಿ. ಫಸ್ಟ್ ಮ್ಯಾಚಲ್ಲೂ ಕೂಡ ಅಷ್ಟೇ, ಸೆಕೆಂಡ್ ಮ್ಯಾಚಲ್ಲೂ ಕೂಡ ಅಷ್ಟೇ ಚೇಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸುವಾಯ್ ಮಾನ್ಸಿಂಗಲ್ಲೂ ಅಷ್ಟೇ, ಇಲ್ಲಿ ಅಹಮದಾಬಾದ್ ಸ್ಟೇಡಿಯಮಲ್ಲೂ ಅಷ್ಟೇ. ನನ್ನ ಪ್ರಕಾರ ಇವತ್ತು GT ಗೆಲ್ಲುವುದು ಕಷ್ಟ, ಮುಂಬೈ ಇಂಡಿಯನ್ಸ್ ಗೆಲ್ಲುವಂಥ ಸಾಧ್ಯತೆ ಜಾಸ್ತಿ ಕಾಣಿಸ್ತಿದೆ. ಯಾಕೆಂತಂದ್ರೆ ಹೌದು, ಮುಂಬೈ ಇಂಡಿಯನ್ಸ್ ಹೇಳ್ಬೋದು ನೀವು, ಮುಂಬೈ ಇಂಡಿಯನ್ಸ್ ಫಸ್ಟ್ ಮ್ಯಾಚ್ ಅವ್ರಿಗೆ ಲಕ್ಕಿಲಾಗರು ಡಬ್ಬ ಹತ್ರ ಆಡ್ತಾರೆ, ಉಡಾಯಿಸ್ಕೊಂಡ್ಬಿಡ್ತಾರೆ. ಸ್ಟಾರ್ಟಿಂಗ್ ಅವರು ಸಖತ್ತಾಗಿ ಸ್ಟಾರ್ಟ್ ಮಾಡಲ್ಲ, ಆಮೇಲೆ ಹೋಗ್ತಾ ಹೋಗ್ತಾ ಸಖತ್ತಾಗೆ ಕಮ್ ಬ್ಯಾಕ್ ಮಾಡ್ತಾರೆ ಅವರು ಅಂತ ಹೇಳ್ಬೋದು. ಬಟ್ ಇದು ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಲಿ, ಇದು ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿ ಅಲ್ವಾ. ಸೊ ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿಲಿ ಮುಂಬೈ ಇಂಡಿಯನ್ಸ್ ಗೆಲ್ತಾರೆ ಶುಭ್ಮನ್ ಗಿಲ್ ಅವರ ಟೀಮ್ ಮೇಲೆ ಅಂತ ನಾನು ಪರ್ಸ್ನಲಿ ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ ನಿಮಗೆ ಯಾವ್ದಿರ್ಬೋದು ಅಂತ. ಇವತ್ತು 5 ಸ್ಟ್ರೀಕ್ ಆಗಲೇಬೇಕು ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ಮ್ಯಾಚು ಗೆಲ್ತಾರೆ ರಾಜಸ್ಥಾನ್ ರಾಯಲ್ಸ್, ಸೆಕೆಂಡ್ ಮ್ಯಾಚು ಗೆಲ್ತಾರೆ ಅಂತ ಅನ್ಕೊಂಡಿದ್ದೀನಿ ಮುಂಬೈ ಇಂಡಿಯನ್ಸು. ನೀವು ಕಾಮೆಂಟಲ್ಲಿ ಹಾಕಿ ಯಾರು ಗೆಲ್ಬೋದು 2 ಮ್ಯಾಚ್ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.